ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವಿದ್ದೀರಾ ಅಥವಾ ಅವ್ರ ಮನಸ್ಸಲ್ಲಿ ಬೇರೆ ಯಾರಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ನಿಮ್ಮಲ್ಲಿ ನಾನು ಏನೆಲ್ಲ ಕೋರ್ಸ್ಗಳನ್ನು ಕಲಿಬೋದಾ ಅಥವಾ ಏನೆಲ್ಲ ಕಲಿಬೋದು ನಾನು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರಿ. ಓಕೆ, ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ ಏನೆಲ್ಲ ನೀವು ಕೋರ್ಸಸ್ಗಳನ್ನ ಕಲಿಯೋದಾಗಲಿ ಅಥವಾ ರೀಡಿಂಗ್ಗಳನ್ನು ತೊಗೊಳ್ಳೋಂಥದ್ದಾಗಿರಲಿ ಯಾವುದೆಲ್ಲ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿಬಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಅವಶ್ಯಕತೆ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ರಿಲೇಟೆಡ್ ಆಗಿ ನೀವು ವಿಚಾರಿಸ್ಬೋದು, ಓಕೆನಾ? ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಹಾಗೆ ನಿಮ್ಮೆಲ್ಲರ ಸಪೋರ್ಟಿಗೆ. ತುಂಬ ಜನ ನಾನು ಹೇಳಿರೋ ರೀತಿಯಲ್ಲಿ ಕಮೆಂಟ್ಗಳನ್ನು ಮಾಡಿ ಎನರ್ಜಿಗಳನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್. ಹೀಗೆ ಮುಂದುವರಿಸಿ. ನಿಮ್ಮ ಗ್ರ್ಯಾಟಿಟ್ಯೂಡ್ ಕೂಡ ಜೊತೆಗೆ ಆ್ಯಡ್ ಮಾಡಿ ನಾನು ಹೇಳಿರೋ ರೀತಿಯಲ್ಲಿ ಕಮೆಂಟ್ನ ಮಾಡಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗಿಗೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ. ಐ ಕ್ಲೈಮ್ ದಿಸ್ ಟ್ರುತ್ ಅಂತ ಹೇಳಿಬಿಟ್ಟು ಒಂದು ರೆಡ್ ಮಾರ್ಕ್ನ ಹಾಕಿ, ರೆಡ್ ಹಾರ್ಟನ್ನ ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ, ಐ ಕ್ಲೈಮ್ ದಿಸ್ ಟ್ರುತ್ ಅಂತ ಹೇಳಿಬಿಟ್ಟು ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ವ್ಯಕ್ತಿ ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಫೋಟೋ ಇದ್ರೂ ಕೂಡ ನೋಡಬಹುದು. ಓಕೆ, ಸೊ ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಓಕೆ, ನೈಸ್. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಸೊ ಟ್ರೈ ಮಾಡೋಣ ಇನ್ನೊಂದ್ಸಲ. ಪಾಸಿಟಿವ್ ಆಗಿದೆ. ಓಕೆ, ಸೊ ಯಾವುದೇ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಓಕೆ, ಯಾ ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ಇತ್ತೀಚೆಗಷ್ಟೇ ಬಹಳ ಗೊಂದಲದಲ್ಲಿ ಕನ್ಫ್ಯೂಷನಲ್ಲಿ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಒಂದು ಕಡೆ ನಿಮ್ಮ ನೆನಪಾಗಿದ್ದರೆ ಇನ್ನೊಂದು ಕಡೆ ಅವರ ಒಂದು ಜವಾಬ್ದಾರಿಗಳು ಜಾಸ್ತಿ ಇದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಮತ್ತೊಂದು ಸೈಡಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಭಯ ಇರುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆ, ಅವರ ಎನರ್ಜಿಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಗಿಲ್ಲಿ ನಿಮ್ಮ ನೆನಪುಗಳು ಎಲ್ಲೋ ಒಂದು ಕಡೆ ಜಾಸ್ತಿಯಾಗಿ ಕಾಡ್ತಾ ಇರುವಂಥದ್ದು. ಆ್ಯಂಡ್ ಅವರ ಜವಾಬ್ದಾರಿ ಹಾಗೆ ಅವರಲ್ಲಿ ಭಯಗಳು ಇವಿಷ್ಟು ಕೂಡ ಇತ್ತೀಚಿನ ದಿನದಲ್ಲಿ ಈ ವಿಷಯದಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆದರೆ ಮುಖ್ಯವಾಗಿ ಇಲ್ಲಿ ಒಂದು ಎನರ್ಜಿ ಕಂಡು ಬರ್ತಿರೋಂಥ ಎನರ್ಜಿ ಬಂದು ಇವ್ರ ಮನಸ್ಸಲ್ಲಿ ಯಾರೋ ಇದ್ದಾರೆ ಅನ್ನೋದಕ್ಕಿಂತ ಅವರು ಯಾರ ಬಳಿ ಇದ್ದರೆ ಶಾಂತವಾಗಿರುತ್ತೆ ಅಥವಾ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗತ್ತೆ ಅನ್ನೋದು ತುಂಬ ಸ್ಪಷ್ಟವಾಗಿ ಇಲ್ಲಿ ಬರ್ತಿದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಅವ್ರ ಮನಸ್ಸಿನ ಒಂದು ಮೊದಲನೆಯ ಪದರ ಅಂತ ಹೇಳಿದ್ರೆ ಓಕೆ, ನೀವು ಕೊಟ್ಟಂಥ ಕೆಲವೊಂದಷ್ಟು ಪ್ರಾಮಿಸ್ ಮಾತುಗಳು ಹಾಗೆ ಕೆಲವೊಂದಷ್ಟು ಓಕೆ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಎನರ್ಜಿಗಳು ತುಂಬಾ ಸ್ಲೋ ಆಗಿ ಬರ್ತಾ ಇದೆ. ಯಾವುದು ಕೂಡ ಇಲ್ಲಿ ಕ್ಲಾರಿಟಿಯಾಗಿ ಬರ್ತಾ ಇಲ್ಲ. ಫುಲ್ ಕನ್ಫ್ಯೂಷನಲ್ಲಿ, ಅಂದರೆ ಯಾವುದಕ್ಕೂ ಇಲ್ಲಿ ಕ್ಲಾರಿಟಿ ಆನ್ಸರ್ಗಳು ಸಿಗ್ತಾ ಇಲ್ಲ ಇಲ್ಲಿ ಕ್ಯಾಂಡಲ್ ರೀಡಿಂಗಲ್ಲಿ. ಓಕೆ, ಫುಲ್ಲಿ ಕನ್ಫ್ಯೂಷನಲ್ಲಿ ಇರಬಹುದೇನೋ ಅನ್ನೋ ಥರದಲ್ಲಿ ಮೇ ಬಿ ಅನ್ನೋ ಅಂತ ಆ ಒಂದು ಎನರ್ಜಿಲಿ ಕ್ಲಿಯರಾಗಿ ಬರ್ತಾ ಇಲ್ಲ.
ತುಂಬ ತಡವಾಗಿ ಎನರ್ಜಿಗಳು ಬರ್ತಾ ಇದೆ ಇಲ್ಲಿ. ಫಾಸ್ಟ್ ಎನರ್ಜಿನೂ ಕೂಡ ಇಲ್ಲ ಆ್ಯಂಡ್ ತುಂಬ ಸ್ಲೋನು ಅಂತಲ್ಲ. ಸೊ ಎನರ್ಜಿಲಿ ಕ್ಲಿಯರ್ ಆಗಿ ಸಿಗ್ತಾ ಇಲ್ಲ ನನಗೆ. ಓಕೆ, ಸೊ ಚೆಕ್ ಮಾಡೋಣ ಏನಾಗುತ್ತೆ ಅಂತ. ಅವ್ರ ಮನಸ್ಸಲ್ಲಿ ಇರುವಂಥದ್ದು ನೀವೇ ಅನ್ನುವಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಆ ಒಂದು ಎನರ್ಜಿ ಒಂದು ಸ್ಟ್ರಾಂಗ್ ಆಗಿದೆ ಇಲ್ಲಿ. ಓಕೆ, ಓಕೆ, ಇಲ್ಲಿ ಕ್ಲಾರಿಟಿ ಅಂತ ಚೆಕ್ ಮಾಡಿದಾಗ ನಂಗೆ ಇಲ್ಲಿ ಬರ್ತಿರೋಂಥ ಎನರ್ಜಿ ಬಂದು 2 ಎನರ್ಜಿಗಳು ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದು ನಿಮ್ಮ ಒಂದು ನೆನಪು, ಇನ್ನೊಂದು ಎರಡನೇ ಒಂದು ಎನರ್ಜಿ ಬಂದ್ಬಿಟ್ಟು ಅವರೆಲ್ಲೋ ಒಂದು ಪಾಸ್ಟಲ್ಲಿ ಯಾರೋ ಒಬ್ರು ಪರಿಚಯ ಇದ್ರು ಅಥವಾ ಪಾಸ್ಟ್ ಎಕ್ಸ್-ಪರ್ಸನ್ ಬಗ್ಗೆನೂ ಇರಬಹುದು. ಆ್ಯಂಡ್ ಪಾಸ್ಟಿನ ಎಲ್ಲೋ ಒಂದು ಎನರ್ಜಿ ಜೊತೆಗೆ ಅವರೆಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಿದೆ. ಈ 2 ಎನರ್ಜಿಗಳು ಇಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿನೂ ಬರ್ತಾ ಇದೆ ಆ್ಯಂಡ್ ಅವರ ಪಾಸ್ಟ್ ವ್ಯಕ್ತಿಯ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಈ ರೀಡಿಂಗ್ನ ಯಾರೆಲ್ಲ ಚೆಕ್ ಮಾಡ್ತಾ ಇದ್ದೀರಾ? ಡಿ ಲೆಟರ್ನವರ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಕೆ ಲೆಟರ್, ಜೆ ಲೆಟರ್, ಎ ಲೆಟರ್, ಯು ಲೆಟರ್, ವೈ ಲೆಟರ್, ಎಸ್ ಲೆಟರ್, ಟಿ ಲೆಟರ್, ಐ, ಜಿ, ಜೆ, ಹೆಚ್, ಎನ್, ಪಿ, ಬಿ, ಸಿ. ಈ ಲೆಟರ್ಗಳ ಒಂದು ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ಚೆಕ್ ಮಾಡೋಣ. ಇನ್ನು ಕ್ಲಾರಿಟಿಯಾಗಿ ನನಗೆ ಇಲ್ಲಿ ಆನ್ಸರ್ ಬೇಕು. ಯಾಕಂತ ಹೇಳಿದ್ರೆ ಕ್ಯಾಂಡಲ್ ವ್ಯಾಕ್ಸಲ್ಲಿ ಅಷ್ಟು ಸ್ಪಷ್ಟತೆ ಇಲ್ಲಿ ಆನ್ಸರ್ ಬಂದಿಲ್ಲ. ಇರಬಹುದು ಅನ್ನುವಂಥದ್ದು. ಆ್ಯಂಡ್ ಎನರ್ಜಿ ಕೂಡ ಫಾಸ್ಟಾಗಿ ಇರಲಿಲ್ಲ, ತುಂಬ ಸ್ಲೋ ಎನರ್ಜಿ ಇತ್ತು. ಸೊ ನೋಡೋಣ ಟ್ಯಾರೋಯಿಂದ ಏನು ಬರುತ್ತೆ, ಚೆಕ್ ಮಾಡೋಣ. ಆ ವ್ಯಕ್ತಿಯ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ? ಏನಿದೆ ಅವರ ಕರೆಂಟ್ ಎನರ್ಜಿ? ಓಕೆ, 5 ಆಫ್ ವ್ಯಾಂಡ್ಸ್ ಫಸ್ಟಿಗೆ ಬರ್ತಾ ಇರೋವಂಥದ್ದು. ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಫಸ್ಟು ಬರ್ತಾ ಇರೋದು ಏನಂತ ಹೇಳಿದ್ರೆ, ಅವರಿಗೆ ಫ್ರೆಂಡ್ ಸರ್ಕಲ್ಗಳು ತುಂಬ ಜನ ಇದ್ದಾರೆ. ಬಾಯ್ ಫ್ರೆಂಡ್ಸ್ ಇರ್ಬೋದು, ಗರ್ಲ್ ಫ್ರೆಂಡ್ಸ್ ಇರ್ಬೋದು. ಓಕೆ, ಸೊ ಆ ವಿಷಯದಲ್ಲೇ ನಿಮ್ಮಿಬ್ಬರ ಮಧ್ಯೆ ತುಂಬ ಕ್ಲಾಶಸ್ಗಳು ಆಗ್ತಾಯಿತ್ತು, ಜಗಳಗಳು ಆಗ್ತಾಯಿತ್ತು. ಓಕೆ, ಚೆಕ್ ಮಾಡೋಣ. ಸಡನ್ನಾಗಿ ಜಗಳಗಳಾಗ್ತಾ ಇರುವಂಥದ್ದು. ಓಕೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ನೈಸ್. ಯಾ, ಆದಿಪರಾಶಕ್ತಿ ಜಗನ್ಮಾತೆ. ರೈಟ್. ಮೊದಲನೇದಾಗಿ ಇಲ್ಲಿ ನಾನು ಹೇಳಿರೋ ಹಾಗೆ ನಿಮ್ಮ ವ್ಯಕ್ತಿಗೆ ಗರ್ಲ್ ಫ್ರೆಂಡ್ಸ್ ಅಥವಾ ಬಾಯ್ ಫ್ರೆಂಡ್ಸ್ ಅಥವಾ ಫ್ರೆಂಡ್ ಸರ್ಕಲ್ ತುಂಬ ಜನ ಇದ್ದಾರೆ ಇಲ್ಲಿ. ಓಕೆನಾ? ಸೊ ಹೆಚ್ಚಾಗಿ ನಿಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕಿಂತ ಆ ಒಂದು ಫ್ರೆಂಡ್ಸ್ ಸರ್ಕಲ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಇರೋದು ತುಂಬ ಇಲ್ಲಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ಜೊತೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ನಿಮಗೆ ಕೊಡುವಂಥ ಟೈಮ್ನೆಲ್ಲದು ಕೂಡ ಬೇರೆಯವರಿಗೆ ಟೈಮ್ನ ಚೆನ್ನಾಗಿ ಅವರು ವ್ಯಾಲ್ಯೂ ಮಾಡ್ತಾರೆ. ಬಟ್ ನಿಮಗೆ ಅವರು ಟೈಮ್ ಕೊಡಬೇಕು ಅಂದಾಗ ಏನೋ ಒಂದು ರೀಸನ್ ಹೇಳುವಂಥದ್ದು ಅಥವಾ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡೋದು, ಇಗ್ನೋರ್ ಮಾಡುವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ 2 ಎನರ್ಜಿ ಬರ್ತಾ ಇತ್ತು. ಸೊ ಇಲ್ಲಿ ನಾನು ಕ್ಯಾಂಡಲಲ್ಲಿ ಚೆಕ್ ಮಾಡಿದಾಗ 2 ಎನರ್ಜಿ ಬರ್ತಿತ್ತು. ಒಂದು ನಿಮ್ಮ ಎನರ್ಜಿ ಬರ್ತಿತ್ತು, ಇನ್ನೊಂದು ಎನರ್ಜಿ ಇಲ್ಲಿ ಅವರ ಪಾಸ್ಟ್ ಎಕ್ಸ್-ಪರ್ಸನ್ ಅಥವಾ ಪಾಸ್ಟಲ್ಲಿ ಯಾರೊಬ್ಬರು ಪರಿಚಯದವರ ಒಂದು ಎನರ್ಜಿ ಇಲ್ಲಿ ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥ ಎನರ್ಜಿ ಏನಂತ ಹೇಳಿದ್ರೆ, ಅವರಿಗೆ ಇಲ್ಲಿ ಅವ್ರ ಮನಸ್ಸಲ್ಲಿರುವಂಥ ವ್ಯಕ್ತಿ ಫಸ್ಟು ನೀವೇ ಅಂತ ಹೇಳಿ. ಅವರ ಮೊದಲ ಆದ್ಯತೆನೇ ನೀವು. ಇಲ್ಲಿ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ಅವ್ರ ಪಾಸ್ಟ್ ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು. ಬಟ್ ಅವ್ರ ಮನಸ್ಸಲ್ಲಿ ಇವಾಗ ಅಚ್ಚುಳಿಯದೇ ಇರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ನೀವು ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಬಿಕಾಸ್ ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ 2 ಕೂಡ ಕಪ್ಸ್ ಕಾರ್ಡ್ ಇಲ್ಲಿ ಆ ಎಮೋಷ್ನಲಿ ಕನೆಕ್ಷನ್ ಇರೋದ್ರಿಂದ ಮೊದಲ ಆದ್ಯತೆ ನೀವೇ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಅವ್ರ ಮನಸ್ಸೊಳಗಿಂದ ಒಂದು ಮಾತುಕತೆ ಇರ್ಬೋದು, ಸಂವಾದ ಅನ್ನುವಂಥದ್ದು ನಿಮ್ಮ ಜೊತೆಗೆ ನಡೀತಾ ಇದೆ. ಅವ್ರ ಮನಸ್ಸಲ್ಲೇ ಈಗ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ನಡೀತಾ ಇರುವಂಥದ್ದು ನಿಮ್ಮಿಬ್ಬರ ಮಧ್ಯೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಬ್ಬರ ಎನರ್ಜಿ ಇರುವಂತೆನೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ 2 ಎನರ್ಜಿಗಳು ಬರ್ತಾ ಇರೋ ಕಾರಣ, ಆದರೆ
ಅವ್ರ ಮನಸ್ಸಲ್ಲಿ ಆಸಕ್ತಿ ಇರುವಂಥದ್ದು, ಆಕರ್ಷಣೆ ಇರುವಂಥದ್ದು ಮೊದಲ ಆದ್ಯತೆನೇ ನೀವು. ಸೊ ಓಕೆನಾ. ಸೊ ಇಲ್ಲಿ 2 ಎನರ್ಜಿ ಬರ್ತಿದೆ. ಬಟ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೊಂದು ಎನರ್ಜಿ ಇದೆ. ಆ್ಯಂಡ್ ಇಲ್ಲಿ ಇನ್ನೊಬ್ರ ಜೊತೆಗೂ ಅವರು ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಎನರ್ಜಿ ತೋರಿಸ್ತಾ ಇದ್ರು ಕೂಡ ಫಸ್ಟ್ ಅವರ ಆದ್ಯತೆನೇ ನೀವಾಗಿದ್ದೀರಾ ಅನ್ನೋದು ಕ್ಲಿಯರ್ ಆಗಿ ಇಲ್ಲಿ ಬರ್ತಾ ಇದೆ, ಆ ಒಂದು ಎನರ್ಜಿ. ಓಕೆ ಓಕೆ. ಇಲ್ಲಿ ಅವ್ರ ಮನಸ್ಸಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ಬರ್ತಿರೋ ಎನರ್ಜಿಯಲ್ಲಿ ಆ ವ್ಯಕ್ತಿ ಜೊತೆಗೆ ಹೆಚ್ಚಾಗಿ ಏನು ಆಸಕ್ತಿ ಇಲ್ಲ ಆ್ಯಂಡ್ ಆಕರ್ಷಣೆ ಕೂಡ ಇಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಲವೊಬ್ರು ಎನರ್ಜಿಲಿ ಕೆಲವೊಬ್ರು ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಲ್ಲಿ ಹಿಂದಿನ ಕೆಲವೊಂದಷ್ಟು ಮೆಮೊರಿಗಳನ್ನು ಕೂಡ ಅವರಿಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಅವರಿಲ್ಲಿ ಥಿಂಕ್ ಮಾಡ್ತಾ ಇರ್ಬೋದು. ಇಲ್ಲಿ ಅವ್ರ ಅಂತ ಹೇಳಿದಾಗ ಅವರಿಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಅವ್ರ ಪಾಸ್ಟ್ ಮೆಮೊರೀಸ್ ಎಲ್ಲ ಒಂದು ಕಡೆ ಅವ್ರನ್ನ ತುಂಬ ಪ್ರಾಬ್ಲಮ್ ಮಾಡ್ತಿದೆ. ಅವರಿಗೆ ಅವ್ರ ಫೀಲಿಂಗ್ಸಲ್ಲಿ ಹೆಚ್ಚು ಕಡಿಮೆ ಮಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಯಾರೋ ಒಬ್ರಿಗೆ ಇವರು ಇನ್ಫ್ಲುಯೆನ್ಸ್ ಕೂಡ ಆಗ್ತಾ ಇರಬಹುದು. ಆ್ಯಂಡ್ ಸೊ ಅಲ್ಲಿ ಏನೇ ಇನ್ಫ್ಲುಯೆನ್ಸ್ ಮಾಡಿದ್ರು ಅಥವಾ ಬೇರೆ ಏನೇ ಅವ್ರಿಗೆ ಮೆಮೊರೀಸ್ ಬಂದರೂ ಕೂಡ ಬಟ್ ಅಲ್ಲಿ ಆ ಮೆಮೊರೀಸನ್ನು ದಾಟುವಂಥ ಎನರ್ಜಿ ನಿಮ್ಮಲ್ಲಿದೆ. ಯಾಕಂತ ಹೇಳಿದ್ರೆ ಆ ಒಂದು ಕನೆಕ್ಷನ್ ನೀವು ಅವರಿಗೆ ಆ ಒಂದು ಕಂಫರ್ಟ್ ಝೋನ್ನ ಅವ್ರಿಗೆ ಮಾಡಿಕೊಟ್ಟಿದ್ರೆ ಆ ಒಂದು ಕನೆಕ್ಷನ್ ಇಲ್ಲಿ ಸ್ಟ್ರಾಂಗ್ ಆಗಿರೋ ಕಾರಣ ಅವ್ರಿಗೆ ಏನೇ ಪಾಸ್ಟ್ ಯಾವುದೇ ಇದ್ರೂ ಕೂಡ ಮೊದಲ ಆದ್ಯತೆನೇ ನೀವು ಅನ್ನೋದು ಸ್ಟ್ರಾಂಗ್ಲಿ ಇಲ್ಲಿ ಬರ್ತಿರೋಂಥ ಒಂದು ಎನರ್ಜಿ. ಓಕೆ. ಸೊ ನೋಡಬಹುದು ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ. ಸೊ ಆಲ್ಮೋಸ್ಟ್ ಕಪ್ಸ್ ಕಾರ್ಡ್ಗಳು ತುಂಬಾ ಇದೆ ಇಲ್ಲಿ. ಸೊ ಎಮೋಷ್ನಲಿ ಕನೆಕ್ಷನ್ ಸ್ಟ್ರಾಂಗ್ ಆಗಿರುವಂಥದ್ದು. ಓಕೆ. ನೆಕ್ಸ್ಟ್ ನೋಡೋಣ ಇಲ್ಲಿ. ಈಗ ನಿಮ್ಮಿಂದ ಅವರೇನೋ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಅವರು ದೂರ ಆದಂತೆ ಇಲ್ಲಿ ನಿಮಗೆ ಆ ಥರ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿರೋದಕ್ಕೆ ಯಾರ್ದೋ ಮೇಲೆ ಒಂದು ಆಸಕ್ತಿ ಇದೆ ಅಥವಾ ಬೇರೊಬ್ರು ಯಾರ್ದೊಬ್ರು ಕಾಂಟ್ಯಾಕ್ಟ್ ಇದೆ ಅದರಿಂದ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದಕ್ಕಿಂತ ಇಲ್ಲಿ ಅವರಲ್ಲಿ ಏನೋ ಒಂದು ಭಯ ಇತ್ತು. ಅಟ್ಯಾಚ್ಮೆಂಟಿಂದನೂ ಭಯ ಇರ್ಬೋದು. ಎಲ್ಲೋ ಒಂದು ಕಡೆ ಅನ್ಕಂಡೀಷ್ನಲ್ ಲವ್ ಅಥವಾ ಅನ್ಕಂಡೀಷ್ನಲ್ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅಟ್ಯಾಚ್ಮೆಂಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಭಯ ತರಿಸಿದೆ. ಏನಪ್ಪ ಈ ಥರ ಈ ಥರ ಒಂದು ತುಂಬಾ ಅಟ್ಯಾಚ್ಮೆಂಟ್ ಇದೆಯಲ್ಲ ಈ ವ್ಯಕ್ತಿ ಜೊತೆಗೆ ಅಂತ ಭಯ ಬಿದ್ದು ಎಲ್ಲೋ ಒಂದು ಕಡೆ ನಿಮ್ಮಿಂದ ದೂರ ಆಗಿದ್ದಾರೆ. ಓಕೆನಾ. ಅದು ಬಿಟ್ಟು ನಿಮ್ಮ ಮೇಲೆ ಯಾವುದೇ ರೀತಿ ಆಸಕ್ತಿ ಇಲ್ಲದೇನೆ ಅವ್ರು ನಿಮ್ಮಿಂದ ದೂರ ಹೋಗಿದ್ದಲ್ಲ ಅನ್ನೋಂಥ ಒಂದು ಎನರ್ಜಿಲಿ ಕ್ಲಿಯರ್ ಆಗಿ ಬರ್ತಾ ಇದೆ. ಓಕೆ. ಅವರಿಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಳೆದುಕೊಳ್ಳುವಂಥ ಭಯ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಸಮಥಿಂಗ್ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೈಂಡ್ ಸಡನ್ನಾಗಿ ಸೈಲೆಂಟ್ ಆಗುವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಿದ್ರೆ ಇದೆಲ್ಲದೂ ಕೂಡ ಅವ್ರ ಒಳಗಡೆ ನಡೀತಿರುವಂಥ ಕೆಲವೊಂದಷ್ಟು ಇನ್ನರ್ ಫೀಲಿಂಗ್ಸ್ಗಳು ಇದಾಗಿದೆ. ಓಕೆ. ಅವ್ರ ಮನಸ್ಸಲ್ಲಿರುವಂಥ ಗಾಢವಾಗಿರುವಂಥ ಸತ್ಯ ಅಂತ ಇಲ್ಲಿ ಚೆಕ್ ಮಾಡಿದಾಗ ಅವರ ಒಂದು ಹೃದಯದ ಭಾಗವಾಗಿ ನೋಡಿದಾಗ ಇಲ್ಲಿ ಅವರು ಓಕೆ ಅವ್ರಿಗೆ ಇಲ್ಲಿ ಆಪ್ಷನ್ ಕೊಟ್ಟಾಗ ನೀವು ಮತ್ತು ಅವ್ರ ಮೈಂಡಲ್ಲಿ ಯಾರಿದ್ದಾರೆ ಆ ವ್ಯಕ್ತಿಗೆ ನಿಮ್ಮನ್ನು ಕಂಪೇರ್ ಮಾಡಿ ಆಪ್ಷನ್ ಕೊಟ್ಟಾಗ ಅವ್ರು ಫಸ್ಟು ಚೂಸ್ ಮಾಡೋದು ನಿಮ್ಮನ್ನು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ನಿಮ್ಮ ಹೆಸರು ಅನ್ನುವಂಥದ್ದು ಅವ್ರ ಮೌನದಲ್ಲೇ ಇರುವಂಥದ್ದು. ಆ್ಯಂಡ್ ಆ ಶಬ್ದ ಅವರು ದಿನದಲ್ಲಿ ಅವ್ರಿಗೆ ಯಾವಾಗೆಲ್ಲ ಫ್ರೀ ಸಿಗುತ್ತೆ ನಿಮ್ಮ ಹೆಸರನ್ನ ಆ ಕ್ಷಣದಲ್ಲೆಲ್ಲ ಅವ್ರು ನಿಮ್ಮ ಹೆಸರನ್ನು ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಲೇಟ್ ನೈಟ್ ಥಾಟ್ಸ್ ಅವರಿಗೆ ತುಂಬಾ ಕಾಡಿಸ್ತಾ ಇದೆ ನಿಮ್ಮ ನೆನಪುಗಳು. ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಯಾವುದೋ ಒಂದು ಎನರ್ಜಿ ತುಂಬ ಡಿಸ್ಟರ್ಬ್ ಮಾಡ್ತಿದೆ. ಓಕೆನಾ. ಸೊ ಇನ್ನೊಂದು ವ್ಯಕ್ತಿಯ ಒಂದು ಎನರ್ಜಿ ತುಂಬ ಡಿಸ್ಟರ್ಬ್ ಮಾಡ್ತಿರೋವಂಥದ್ದು ನೋಡಬಹುದು. ಅಲ್ಲೂ ಕೂಡ ಅಷ್ಟು ನಿಮಗೆ ಕ್ಯಾಂಡಲ್ ಬ್ಯಾಗ್ಸಲ್ಲಿ ಕ್ಲಿಯರಾಗಿ ನನಗೆ ಇಲ್ಲಿ ಎನರ್ಜಿ ಸಿಗ್ತಾ ಇರಲ್ಲ. ಸೊ ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗಿ ಬರ್ತಿರೋವಂಥ ಒಂದು ಎನರ್ಜಿ ಇದು. ಸೊ ಇಲ್ಲಿ ಇನ್ನೊಬ್ಬರ ಒಂದು ಶ್ಯಾಡೋ ಎನರ್ಜಿ ಏನಿದೆ, ಆ ಒಂದು ನೆರಳಿನ ರೂಪದಲ್ಲಿರುವಂಥ ಎನರ್ಜಿ ಏನಿದೆ ಅದು ತುಂಬ ನಿಮ್ಮಿಬ್ಬರು ರಿಲೇಷನ್ಶಿಪ್ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಮಿಬ್ಬರ ಮಧ್ಯ ಒಂದು ಸ್ಟ್ರಾಂಗ್ ಪಾಸಿಟಿವ್ ವೈಬ್ ಇರೋದ್ರಿಂದ ಇನ್ನೊಂದು ವ್ಯಕ್ತಿಯ ಎನರ್ಜಿ ಏನಿದೆ ಅಷ್ಟು ನಿಮ್ಮಿಬ್ಬರಿಗೆ ಅದು ತೊಂದರೆ ಕೊಡೋದಿಲ್ಲ. ಆ್ಯಂಡ್ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಮೇಲೆ ಅದು ಹೆಚ್ಚಾಗಿ ಪ್ರಭಾವವನ್ನು ಬೀರೋದಿಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ. ನೆಕ್ಸ್ಟ್ 30 days ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಸಡನ್ನಾಗಿ ಬರ್ತಿರೋಂಥ ಒಂದು ಎನರ್ಜಿ ಇದು. ನೆಕ್ಸ್ಟ್ 30 days ಬರುವಂಥ ನೆಕ್ಸ್ಟ್ 30 daysಲ್ಲಿ ಏನು ತಿರುವು ಬರ್ತಾ ಇದೆ ಅಂತ ನೋಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಕ್ಲಾರಿಟಿ ಅನ್ನೋದು ಬರ್ತಿದೆ. ಅಥವಾ ಯಾರ ಜೊತೆಗೆ ನಾನು ಟೈಮ್ನ ಸ್ಪೆಂಡ್ ಮಾಡಬೇಕು ಇಲ್ಲಿ
ನೀವ ಮತ್ತು ಅವರ ಅಂತ ಹೇಳಿದಾಗ ಇಲ್ಲಿ ಯಾರೋ ಒಬ್ರು ಬೇರೆ ವ್ಯಕ್ತಿ ಇದ್ದಾರೆ ಅನ್ನೋದು ಅಂತಲ್ಲ. ಅವ್ರಿಗೆ ಇಲ್ಲಿ ಫ್ಯಾಮಿಲಿನೂ ಕೂಡ ಇರ್ಬೋದು, ಫ್ರೆಂಡ್ಸು ಇರ್ಬೋದು, ಜಾಬ್ ಇರ್ಬೋದು, ಅವ್ರ ಕೆಲಸ ಆಗಿರ್ಬೋದು. ಸೊ ಈ ರೀತಿನೂ ಓಕೆನಾ. ಬರೀ ಯಾವುದೋ ಇನ್ನೊಬ್ರು ಯಾರೋ ಅಂತ ಹೇಳಿದ ತಕ್ಷಣ ಯಾವುದೋ ವ್ಯಕ್ತಿನೇ ಇದ್ದಾರೆ, ಯಾವುದೋ ಗರ್ಲ್ ಫ್ರೆಂಡ್ ಇರಬೇಕು, ಯಾವುದೋ ಹುಡುಗಿ ಇರಬೇಕು, ಯಾವುದೋ ಹುಡುಗಿ ಸಂಬಂಧ, ಯಾವುದೋ ಹುಡುಗನ ಸಂಬಂಧ, ಇದೊಂದೇ ಫಿಕ್ಸ್ ಅಲ್ಲ. ಓಕೆ, ಇಲ್ಲಿ ಎಲ್ಲರೂ ಕೂಡ ನೋಡ್ತಿರಲ್ವ ಈ ರೀಡಿಂಗ್ನ. ಸೊ ಹಾಗಾಗಿ ಎಲ್ಲ ಎನರ್ಜಿಗೂ ಚೆಕ್ ಮಾಡಬೇಕಾಗತ್ತೆ, ಎಲ್ಲ ಎನರ್ಜಿಗೂ ನಾನು ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೆಲವೊಬ್ರದ್ದು ಫ್ಯಾಮಿಲಿ ಅಂತ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರೆ, ಇನ್ನು ಕೆಲವೊಬ್ಬರಿಗೆ ಜಾಬ್ ಅನ್ನುವಂಥದ್ದು, ಅವರ ವೈಯಕ್ತಿಕ ಕೆಲವೊಂದಷ್ಟು ಸಮಸ್ಯೆಗಳು, ಫೈನಾನ್ಷಿಯಲಿ ಸಮಸ್ಯೆಗಳು ಅವರಿಗೆ ತೊಂದರೆ ಕೊಡ್ತಾ ಇರುವಂಥದ್ದು. ಸೊ ಎಲ್ಲ ಎನರ್ಜಿಗಳು ಬರ್ತಿದೆ. ಸೊ ಹಾಗಾಗಿ ನೆಕ್ಸ್ಟ್ 30 ಡೇಸಲ್ಲಿ ಅವರಿಗೆ ಮುಂದಿನ ಒಂದು ಎನರ್ಜಿ ಬರ್ತಿರುವಂಥದ್ದು ಈ ಎಲ್ಲ ವಿಷಯದಲ್ಲಿ ಕ್ಲಾರಿಟಿ ಅನ್ನುವಂಥದ್ದು ಸಿಗ್ತಾ ಇದೆ. ಆ್ಯಂಡ್ ಕೆಲವೊಂದಷ್ಟು ಸೈಲೆನ್ಸ್ ಅನ್ನೋದನ್ನು ಮುರಿತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೈಂಡ್ ಎಲ್ಲೊಂದು ಕಡೆ ಅವರಿಗೆ ಪಾಸಿಟಿವ್ ಆಗಿ ಶಿಫ್ಟ್ ಆಗ್ತಿರುವಂಥದ್ದು. ಅವರಿಗೆ ಭಯ ಇತ್ತಲ್ವ, ಈ ಒಂದು ಅಟ್ಯಾಚ್ಮೆಂಟಿಂದ ಎಲ್ಲೊಂದು ಕಡೆ ಅವರು ಭಯ ಬಿದ್ದಿದ್ರು. ಸೊ ಆ ಭಯದಿಂದ ಹೊರಗೆ ಬಂದು ಅವರು ಧೈರ್ಯವನ್ನು ತಗೊಳ್ತಾ ಇದ್ದಾರೆ. ಪ್ರೀತಿ ವಿಷಯದಲ್ಲಿ ಅವರು ಧೈರ್ಯ ತಗೊಳ್ತಾ ಇದ್ದಾರೆ. ಈ ಅಟ್ಯಾಚ್ಮೆಂಟ್ ಇರೋದು ನನಗೆ, ಅಂದರೆ ಈ ವ್ಯಕ್ತಿ ಇರೋದು ನನಗೆ ಮಾತ್ರನೇ. ಸೊ ಈ ವ್ಯಕ್ತಿ ನನಗೆ ಇಷ್ಟೊಂದು ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ, ಅಥವಾ ಈ ವ್ಯಕ್ತಿ ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ನನಗೆ ಸಂಬಂಧಪಟ್ಟವ್ರೆ. ಸೊ ಹಾಗಾಗಿ ಈ ಒಂದು ಅಟ್ಯಾಚ್ಮೆಂಟ್ ಬಗ್ಗೆ ನಾನು ಭಯ ಪಡಬೇಕಂತ ಇಲ್ಲ. ಸೊ ಇದನ್ನು ನಾನು ಕಂಫರ್ಟ್ ಆಗಿ ನಾನು ಫೀಲ್ ಮಾಡ್ಬೋದು. ಈ ರೀತಿಯಾದಂಥ ಕ್ಲಾರಿಟಿ ಅವ್ರಿಗೆ ಬರ್ತಿದೆ. ಆ್ಯಂಡ್ ಇಲ್ಲಿ ಈ ಥರದೊಂದು ಧೈರ್ಯ ಅವರಲ್ಲಿ ಸೃಷ್ಟಿ ಆಗ್ತಿರುವಂಥದ್ದು ನೆಕ್ಸ್ಟ್ 30 ಡೇಸಲ್ಲಿ. ಓಕೆ, ಮೈಂಡಲ್ಲಿ ಡಿಸಿಷನ್ ತಗೊಳ್ಳುವಂಥದ್ದು ಅಂದರೆ ಇನ್ನೊಬ್ರ ಬಗ್ಗೆ ಅಲ್ಲ. ಓಕೆ, ಸೊ ಇಲ್ಲಿ ನೀವ ಅವರ ಅಂತ ಹೇಳಿ ಚೆಕ್ ಮಾಡ್ತಿರೋದ್ರಿಂದ ಇನ್ನೊಬ್ರ ಬಗ್ಗೆ ಅವ್ರು ಇಲ್ಲಿ ಕ್ಲಾರಿಟಿಯಾಗಿ ಡಿಸಿಷನ್ನ ತಗೊಳ್ತಿಲ್ಲ, ನಿರ್ಧಾರಗಳನ್ನು ತಗೊಳ್ತಾ ಇಲ್ಲ. ನಿಮ್ಮ ಬಗ್ಗೆನೇ ಅವರಿಲ್ಲಿ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ, ಮೈಂಡಲ್ಲಿ ಡಿಸಿಷನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದಷ್ಟು ತೊಂದರೆ ಕೊಡುವಂಥ ಕೆಲವೊಂದು ವಿಷಯಗಳೇನಿತ್ತು ಅದನ್ನು ಬಿಡ್ತಾ ಇರುವಂಥದ್ದು, ಅದರಿಂದ ದೂರ ಸರಿತಿರುವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ಓಕೆ ಓಕೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಯೂನಿವರ್ಸಿಂದ ಬರ್ತಾ ಇದೆ ಒಂದು ಸ್ಟ್ರಾಂಗ್ ಮೆಸೇಜ್ ಬಂದ್ಬಿಟ್ಟು, ನೀವು ಇವರಿಗೆ ಯಾವುದೇ ರೀತಿಯಾದಂಥ ಪ್ರೂಫ್ ಕೊಡಬೇಕಂತ ಅವಶ್ಯಕತೆ ಇಲ್ಲ. ನಾನು ನೋಡು ನಿನಗೆ ಇಷ್ಟು ಪ್ರೀತಿ ಮಾಡ್ತೀನಿ, ನಾನು ನೋಡು ನಿನಗೆ ಇಷ್ಟೊಂದು ಟೈಮ್ ಕೊಡ್ತೀನಿ, ನೋಡು ನಾನು ನಿನಗೆ ಫ್ರೀ ಇದ್ದಾಗೆಲ್ಲ ನಿನಗೆ ಮೆಸೇಜ್ ಮಾಡ್ತೀನಿ, ಈ ರೀತಿಯ ಪ್ರೂಫ್ ಅವರಿಗೆ ಕೊಡುವಂಥ ಅವಶ್ಯಕತೆ ನೀವು ಇಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಆಗಿ ಕೊಡ್ತಾ ಇರೋವಂಥದ್ದು. ಕೆಲವೊಬ್ರು ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ನೋಡಿ ಹಿಂಗೆ ಮಾಡ್ತೀನಿ, ನಾನು ನೋಡಿ ಈ ಥರ ಮಾಡ್ತೀನಿ. ಸೊ ಎಲ್ಲೊಂದು ಕಡೆ ಕಂಪೇರ್ ಮಾಡ್ತಿರೋವಂಥದ್ದು. ಸೊ ಆ ಕಂಪೇರ್ ಮಾಡುವಂಥ ವ್ಯಕ್ತಿತ್ವ ಬೇಡ ಅನ್ನೋಂಥದ್ದು ನಿಮ್ಮಲ್ಲಿ ನಿಮಗೆ ಹೇಳ್ತಿರುವಂಥದ್ದು. ಓಕೆನಾ. ಆ್ಯಂಡ್ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಅವರಿಗೆ ನೀವ ಅಥವಾ ಅವರ ಅಂತ ಹೇಳಿದಾಗ ಮೊದಲ ಆದ್ಯತೆನೇ ನೀವು ಅನ್ನೋಂಥದ್ದು ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇದೆ ಎನರ್ಜಿ. ಓಕೆ, ಸೊ ಅವರಿಲ್ಲಿ ಬೇರೆಯವ್ರು ಇಂಪಾರ್ಟೆಂಟ್ ಅಂತ ಅವ್ರ ಬಾಯಲ್ಲಿ ಹೇಳ್ಬೋದು, ಬಟ್ ಅವ್ರ ಮನಸ್ಸಿಂದ ಅವ್ರ ಹೃದಯದಿಂದ ಬರ್ತಿರೋವಂಥದ್ದು ನೀವು ಮಾತ್ರ. ಓಕೆ, ಅವ್ರ ಲೈಫಲ್ಲಿ ನೀವು ಮಾತ್ರ ಅನ್ನೋವಂಥದ್ದು. ಓಕೆ, ಇಲ್ಲಿ ನಿಮಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಂದಷ್ಟು ಜನ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಪ್ರೀತಿ ಬಗ್ಗೆ. ಸೊ ಪಾಸಿಟಿವ್ ಆಗಿರ್ತಾರ, ಸಡನ್ ಆಗಿ ಎಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ಇಲ್ಲಿ ನೆಗೆಟಿವ್ ಆಗಿ ಅಂತ ಹೇಳಿದ್ರೆ ಅದನ್ನು ನಿಮ್ಮ ಒಂದು ವಿಷಯನ ನೀವೇ ನಿಮ್ಮ ಕೈಯಾರ ಕೊಲೆ ಮಾಡ್ದಂಗೆ, ಅದೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋದು. ಓಕೆನಾ. ಸೊ ನೋಡ್ಬೋದು ಇಲ್ಲಿ ಸಡನ್ ಆಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಪ್ರೀತಿ ಬಗ್ಗೆ, ಅಥವಾ ಸಡನ್ ಆಗಿ ನಿಮ್ಮ ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಹಾಗಾಗಿ ಆ ರೀತಿಯಾಗಿ ಯೋಚನೆಗಳನ್ನ ಮಾಡಬೇಡಿ. ಓಕೆನಾ. ಸೊ ಮನುಷ್ಯನ ಮೈಂಡ್ ಅಥವಾ ಮನಸ್ಸು ಮರುಭೂಮಿ ಇದ್ದ ಹಾಗೆ. ಓಕೆನಾ. ಆ ಮರುಭೂಮಿಯಲ್ಲಿ ಮರುಭೂಮಿನ ನಾವೇನನ್ನು ಬೆಳಿಲಿಕ್ಕಾಗತ್ತೆ? ಸಾಧ್ಯ ಅಂದರೆ ಏನೂ ಬೆಳಿಲಿಕ್ಕಾಗಲ್ಲ. ಕಳ್ಳಿ ಮಾತ್ರ ಬೆಳಿಬೋದು, ಪಾಪಸ್ ಕಳ್ಳಿ ಅಂತ ಏನು ಹೇಳ್ತಾರೆ ಅದನ್ನು ಮಾತ್ರ ಬೆಳಿಬೋದು ಅಲ್ವಾ. ಸೊ ಆ ಪಾಪಸ್ ಕಳ್ಳಿ ನಮಗೆ ಯಾವುದಕ್ಕಾದ್ರೂ ಒಳ್ಳೇದಕ್ಕೆ ಉಪಯೋಗ ಆಗುತ್ತಾ? ಇಲ್ಲ ಅಲ್ವಾ. ಪಾಪಸ್ ಕಳ್ಳಿ ನಮಗೇನಕ್ಕೂ ಒಳ್ಳೇದಕ್ಕೆ ಉಪಯೋಗ ಆಗಲ್ಲ. ಅದೇ ನಮಗೆ ಒಂದು ಗಿಡವನ್ನು ನೆಟ್ಟಿದ್ರೆ ಅಥವಾ ಒಂದು ಹಸಿರಿನ ಏನೋ ಒಂದು ನಾವು ಗಿಡ ನೆಡ್ತೀವಿ, ಏನೋ ಒಂದು ಪ್ಲಾಂಟ್ನ ಬೆಳೆಸ್ತೀವಿ ಅಂತ ಅದು ನಮಗೆ ಯೂಸ್ ಆಗುತ್ತೆ. ಒಂದು ಆಕ್ಸಿಜನ್ ಕೊಡುತ್ತೆ, ಅಥವಾ ಒಂದು ಗಾಳಿ ಕೊಡುತ್ತೆ, ಅಥವಾ ಒಂದು ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ, ರೈಟ್. ಸೊ ನಮಗೊಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಗ್ರೀನ್ ಅನ್ನುವಂಥದ್ದು. ಸೊ ಮರುಭೂಮಿಯಲ್ಲಿ ನಾವು ಅದನ್ನು ತೊಗೊಂಡೋಗಿ ಏನಾದರೂ ಒಂದು ನಾವು ಗಿಡ ನೆಟ್ಲಿಕ್ಕೆ ಹೋದ್ರೆ ಬೆಳೆಯತ್ತಾ? ಅಲ್ಲಿ ಬೆಳೆಯಲ್ಲ, ರೈಟ್. ಸೊ ನಿಮ್ಮ ಮನಸ್ಥಿತಿನ, ನಿಮ್ಮ ಮೈಂಡನ್ನ, ನಿಮ್ಮ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಮರುಭೂಮಿ ಮಾಡ್ಕೊಳ್ಬೇಡಿ. ಆ ಮರುಭೂಮಿಯಲ್ಲಿ ನೀವು ಯಾವುದೇ ರೀತಿಯಾದಂಥ ಬೆಳೆನ ಬೆಳಿಲಿಕ್ಕೆ ಆಗೋದಿಲ್ಲ. ಬೆಳೆಯೋಕ್ಕಾಗೋದು ಒಂದೇ ಒಂದು ಆ ಕಳ್ಳಿ, ಪಾಪಸ್ ಕಳ್ಳಿ. ಆ ಪಾಪಸ್ ಕಳ್ಳಿ ಏನಕ್ಕೂ ಯೂಸ್ ಇಲ್ಲ. ಸೊ ಇಲ್ಲಿ ನಿಮ್ಮ ಮನಸ್ಸನ್ನ ನೀವು ಮರುಭೂಮಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೆಗೆಟಿವ್ ಅನ್ನೋಂಥದ್ದು ಪಾಪಸ್ ಕಳ್ಳಿ ನೆಗೆಟಿವ್. ಓಕೆ, ಸೊ ನೆಗೆಟಿವ್ ಅನ್ನೋಂಥದ್ದು ಆ ಪಾಪಸ್ ಕಳ್ಳಿ ಹುಟ್ಲಿಕ್ಕೆ ಶುರು ಆಗುತ್ತೆ ಆ ಮರುಭೂಮಿನ. ಸೊ ಅದಕ್ಕೆ ಮೇನ್ ಇಲ್ಲಿ ನಿಮ್ಮ ಮನಸ್ಸನ್ನ ಯಾವುದೇ ಕಾರಣಕ್ಕೂ ಮರುಭೂಮಿ ಮಾಡ್ಕೊಳ್ಬೇಡಿ. ಯಾವಾಗಲೂ ಶುದ್ಧವಾಗಿರುವಂಥ ಒಂದು ಮಣ್ಣನ್ನ, ಈಗ ನಾವು ಹಸಿ ಮಣ್ಣಲ್ಲಿ ನಾವು ಏನೇ ಹಾಕಿದ್ರು ಆ ಗಿಡ
ಬೆಳೆಯುತ್ತೆ, ರೈಟ್? ಸೊ ನಿಮ್ಮ ಮನಸ್ಥಿತಿನ, ನಿಮ್ಮ ಮೈಂಡ್ನ ಯಾವಾಗಲೂ ಕೂಡ ಹಸಿ ಮಣ್ಣನ್ನ ಮಾಡ್ಕೊಳ್ಳಿ, ಮರುಭೂಮಿ ಮಾಡ್ಕೊಳ್ಬೇಡಿ ಯಾರೂ ಕೂಡ ಇಲ್ಲಿ. ಸೊ ತುಂಬ ಜನ ಇಲ್ಲಿ ನಾನು ಕೇಳಿದ್ದೀನಿ, ಮೇಡಮ್ ನನಗೆ ತುಂಬ ನೆಗೆಟಿವ್ ಅನ್ಸುತ್ತೆ, ನನಗೆ ಈ ಥರ ಆಗ್ತಿದೆ, ಆ ಥರ ಆಗ್ತಿದೆ. ಸೊ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿರುತ್ತೆ, ರೈಟ್? ಸೊ ನೀವು ಮರುಭೂಮಿ ಮಾಡ್ಕೊಳ್ತೀರಾ, ಹಸಿ ಮಣ್ಣು ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ ಅಲ್ವಾ? ಸೊ ಮನಸ್ಸನ್ನು ಯಾವಾಗಲೂ ಕೂಡ ಮರುಭೂಮಿ ಮಾಡ್ಕೊಳ್ತೇನೆ, ಹಸಿ ಮಣ್ಣನ್ನು ಮಾಡ್ಕೊಳ್ಳಿ. ಅಲ್ಲಿ ನೀವು ಯಾವುದೇ ಬೀಜ ಹಾಕಿದ್ರು, ಯಾವುದೇ ಗಿಡ ಹಾಕಿದ್ರು ಚಿಗುರೋ ಅಂತ ಒಂದು ಫಲವ ಕೊಡುವಂಥ ಒಂದು ಹಸಿ ಮಣ್ಣಾಗಿರಬೇಕು, ಓಕೆನಾ? ಸೊ ಯೋಚನೆ ಮಾಡಿ ಯಾವಾಗಲೂ ಕೂಡ ಅಷ್ಟೇ, ನೀವು ಇತರರಿಗೆ ಒಳ್ಳೇದನ್ನ ಮಾಡಬೇಕು, ಇತರರಿಗೆ ನಿಮ್ಮಿಂದ ಒಳ್ಳೇದಾಗಬೇಕೇ ವಿನಃ ನಿಮ್ಮಿಂದ ಯಾವುದೇ ರೀತಿ ಕೆಟ್ಟದಾಗಬಾರ್ದು, ರೈಟ್? ಸೊ ಹಾಗೇನೆ ಬರೀ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದ್ರಿಂದ ನಿಮಗೆ ನೀವು ಒಳ್ಳೇದನ್ನ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ನೀವು ಒಳ್ಳೆತನ ಇತ್ತು, ನಿಮಗೆ ನೀವು ಒಳ್ಳೇದು ಮಾಡಿದಾಗ ಅವಾಗ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ನಿಮಗೂ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ನೀವು ಪ್ರೀತಿ ಬಗ್ಗೆ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿರಿ, ಓಕೆ? ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಹಾಗೆಯೇ ಆ್ಯನಿವರ್ಸರಿನ ಯಾರೆಲ್ಲ ಆಚರಿಸ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಇಲ್ಲಿ ಯಾರಾದರೂ ದೂರ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಬೇಗ ನಿಮ್ಮ ರಿಲೇಷನ್ಶಿಪ್ ಸರಿ ಆಗಲಿ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ನ ಲೀಡ್ ಮಾಡಲಿ ಅಂತೇಳಿ ಬ್ಲೆಸ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಕಮೆಂಟಲ್ಲಿ ಹೇಳಿ ಏನು ಟೈಪ್ ಮಾಡಿ ಅಂತ ಹೇಳಿದ್ದೀನಿ, ಅದನ್ನು ಪ್ರತಿಯೊಬ್ಬರು ಕೂಡ ಟೈಪ್ ಮಾಡ್ತೀರಾ. ಐ ಕ್ಲೈಮ್ ದಿಸ್ ಟ್ರೂತ್ ಅಂತ ಹೇಳಿಬಿಟ್ಟು ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ನಿಮ್ಮ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ನೆನಪಿರಲಿ, ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಇನ್ನಷ್ಟು ನಿಮಗೆ ಪಾಸಿಟಿವ್ ರೀಡಿಂಗ್ನ ತರೋದಕ್ಕೆ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇಲ್ಲಿ ಅಲ್ವಾ? ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆ? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿಯಾಗಿರಿ ಎಲ್ಲರೂ ಕೂಡ, ಓಕೆ? ಥ್ಯಾಂಕ್ ಯು.